ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೆ ಉಗ್ರ ಸಂಘಟನೆಗಳ ಕಣ್ಣು ಬಿದ್ದಿದೆ ಅನ್ನುವಂಥ ವಿಚಾರ ಗುಟ್ಟಾಗೇನು ಉಳಿದಿಲ್ಲ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಟು ಬುರುಡೆ ಗ್ಯಾಂಗ್ ಸಂಚು. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು ಹೇಗೆಲ್ಲ ಇದೆ ಅಂತ ಕೇಳಿದರೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥ ಹುನ್ನಾರ ಅವರದಾಗಿತ್ತು ಅನ್ನುವಂಥ ವಿಚಾರ, ಸ್ಫೋಟಕ ವಿಚಾರ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡ ಇದೆಯಾ? ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ ಎನ್ಐಎಗೆ ನೀಡಬೇಕು ಅಂತ ಹೇಳಿ ವಸಂತ ಗಿಳಿಯಾರ್ ಆಗ್ರಹ ಮಾಡಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂಥ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್. ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೆ ಉಗ್ರ ಸಂಘಟನೆಗಳ ಕಣ್ಣು ಬಿದ್ದಿದೆ ಅನ್ನುವಂಥ ವಿಚಾರ ಗುಟ್ಟಾಗೇನು ಉಳಿದಿಲ್ಲ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಟು ಬುರುಡೆ ಗ್ಯಾಂಗ್ ಸಂಚು. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು ಹೇಗೆಲ್ಲ ಇದೆ ಅಂತ ಕೇಳಿದರೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥ ಹುನ್ನಾರ ಅವರದಾಗಿತ್ತು ಅನ್ನುವಂಥ ವಿಚಾರ, ಸ್ಫೋಟಕ ವಿಚಾರ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡ ಇದೆಯಾ? ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ ಎನ್ಐಎಗೆ ನೀಡಬೇಕು ಅಂತ ಹೇಳಿ ವಸಂತ ಗಿಳಿಯಾರ್ ಆಗ್ರಹ ಮಾಡಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂಥ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್. ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೆ ಉಗ್ರ ಸಂಘಟನೆಗಳ ಕಣ್ಣು ಬಿದ್ದಿದೆ ಅನ್ನುವಂಥ ವಿಚಾರ ಗುಟ್ಟಾಗೇನು ಉಳಿದಿಲ್ಲ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಟು ಬುರುಡೆ ಗ್ಯಾಂಗ್ ಸಂಚು. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು ಹೇಗೆಲ್ಲ ಇದೆ ಅಂತ ಕೇಳಿದರೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥ ಹುನ್ನಾರ ಅವರದಾಗಿತ್ತು ಅನ್ನುವಂಥ ವಿಚಾರ, ಸ್ಫೋಟಕ ವಿಚಾರ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡ ಇದೆಯಾ? ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ ಎನ್ಐಎಗೆ ನೀಡಬೇಕು ಅಂತ ಹೇಳಿ ವಸಂತ ಗಿಳಿಯಾರ್ ಆಗ್ರಹ ಮಾಡಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂಥ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೆ ಉಗ್ರ ಸಂಘಟನೆಗಳ ಕಣ್ಣು ಬಿದ್ದಿದೆ ಅನ್ನುವಂಥ ವಿಚಾರ ಗುಟ್ಟಾಗೇನು ಉಳಿದಿಲ್ಲ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಟು ಬುರುಡೆ ಗ್ಯಾಂಗ್ ಸಂಚು. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು ಹೇಗೆಲ್ಲ ಇದೆ ಅಂತ ಕೇಳಿದರೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥ ಹುನ್ನಾರ ಅವರದಾಗಿತ್ತು ಅನ್ನುವಂಥ ವಿಚಾರ, ಸ್ಫೋಟಕ ವಿಚಾರ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡ ಇದೆಯಾ? ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ ಎನ್ಐಎಗೆ ನೀಡಬೇಕು ಅಂತ ಹೇಳಿ ವಸಂತ ಗಿಳಿಯಾರ್ ಆಗ್ರಹ ಮಾಡಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ
ಏನು ಬಿಜೆಪಿ ಪಕ್ಷ NIA ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂಥ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್. ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೆ ಉಗ್ರ ಸಂಘಟನೆಗಳ ಕಣ್ಣು ಬಿದ್ದಿದೆ ಅನ್ನುವಂಥ ವಿಚಾರ ಗುಟ್ಟಾಗೇನು ಉಳಿದಿಲ್ಲ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ 2 ಬುರುಡೆ ಗ್ಯಾಂಗ್ ಸಂಚು. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು ಹೇಗೆಲ್ಲ ಇದೆ ಅಂತ ಕೇಳಿದರೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥ ಹುನ್ನಾರ ಅವರದಾಗಿತ್ತು ಅನ್ನುವಂಥ ವಿಚಾರ, ಸ್ಫೋಟಕ ವಿಚಾರ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡ ಇದೆಯಾ? ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ NIAಗೆ ನೀಡಬೇಕು ಅಂತ ಹೇಳಿ ವಸಂತ ಗಿಳಿಯಾರ್ ಆಗ್ರಹ ಮಾಡಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡುತ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ NIA ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂಥ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್. ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೆ ಉಗ್ರ ಸಂಘಟನೆಗಳ ಕಣ್ಣು ಬಿದ್ದಿದೆ ಅನ್ನುವಂಥ ವಿಚಾರ ಗುಟ್ಟಾಗೇನು ಉಳಿದಿಲ್ಲ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ 2 ಬುರುಡೆ ಗ್ಯಾಂಗ್ ಸಂಚು. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು ಹೇಗೆಲ್ಲ ಇದೆ ಅಂತ ಕೇಳಿದರೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥ ಹುನ್ನಾರ ಅವರದಾಗಿತ್ತು ಅನ್ನುವಂಥ ವಿಚಾರ, ಸ್ಫೋಟಕ ವಿಚಾರ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡ ಇದೆಯಾ? ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ NIAಗೆ ನೀಡಬೇಕು ಅಂತ ಹೇಳಿ ವಸಂತ ಗಿಳಿಯಾರ್ ಆಗ್ರಹ ಮಾಡಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡುತ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ NIA ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂಥ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡನ್ನು